ಸ್ವಲ್ಪ ಬೇರೆ ಜಾಗನಾದ್ರು ಇಲ್ಲ ಅಂದ್ರೆ ಸ್ವಲ್ಪ ಲೈನ್ ಹಾಕೊಟ್ಬಿಟ್ರೆ ನಾವು ನೀಟಾಗಿ ಚಿಕ್ಕದಾಗೆ ಇಟ್ಕೋತಾ ಇದ್ವಿ. ಜೀವನ ಅಣ್ಣ ಏನ ತುಂಬಾ ಕಷ್ಟ ಅಣ್ಣ. ನಾವ್ ಹೆಂಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ, ಮನೇಲಿ ಮಕ್ಳು ಇರ್ತಾರಲ್ಲ. ಪಬ್ಲಿಕ್ ಏನು ತೊಂದರೆ ಕೊಡ್ತಾ ಇಲ್ಲ ನಾವು. ಈಗ ಇಲ್ಲಿ ನಿಂತ್ಕೊಂಡಿದೀವಿ, ನೀವು ಬಂದ್ರೆ ನಿಮ್ಗೇನೋ ತೊಂದರೆ ಐತಾ? ಅಣ್ಣ ಇವಾಗ ಪಬ್ಲಿಕ್ ಅಲ್ಲಿ ಇವಾಗ ಅಂಗಡಿ ಕಡೆ ಹಾಕಿದಾರಲ್ವಾ, ಸೊ ನಿಮ್ಗೆ ಎಷ್ಟು ಕಷ್ಟ ಆಗಿದೆ ಇವಾಗ ಪಬ್ಲಿಕ್ ಇದ್ರ ಮೇಲೆ ಇವಾಗ ಫುಟ್ಪಾತ್ ಮೇಲೆಲ್ಲ ಆಗ್ಬಾರ್ದು ಅಂತ ಇದ್ದಾರೆ. ಸೊ ನಿಮ್ಗೆ ಎಷ್ಟು ಕಷ್ಟ ಆಗಿದೆ ಇದರಿಂದ? ತುಂಬಾ ಕಷ್ಟ ಆಗೈತೆ. ನಾವು ಇವತ್ತಿಲ್ಲ 20 ವರ್ಷದಿಂದ ಆಗ್ತಾ ಇರೋದು ಇದೇ ರೋಡಲ್ಲಿ, ಇದೇ ರೋಡ್. ಪಬ್ಲಿಕ್ ಓಡಾಡೋಗಿಲ್ಲ, ಕಾರೇ ಹೋಗ್ಬೋದು ಇಲ್ಲಿಂದ. ಅದು ತುಂಬಾ ಕಷ್ಟ ಇದೆ. ಏನಿಲ್ಲ, ನಮಗೂ ಒಂದ್ ಸ್ವಲ್ಪ ಬೇರೆ ಜಾಗನಾದ್ರು ಇಲ್ಲ ಅಂದ್ರೆ ಸ್ವಲ್ಪ ಲೈನ್ ಹಾಕೊಟ್ಬಿಟ್ರೆ ನಾವು ನೀಟಾಗಿ ಚಿಕ್ಕದಾಗೆ ಇಟ್ಕೋತಾ ಇದ್ವಿ. ಅಷ್ಟು ಜಾಗ ಆಯ್ತು. ನಾವು ಸೈಡ್ ಅಲ್ಲಿ ಫಸ್ಟ್ ನಾನು 20 ವರ್ಷ ಸೈಡ್ ಇಂದಾನೆ ಆಗ್ತಾ ಇರೋದು. ಮತ್ತೆ ಬಿಡ್ತಾರೇನೋ ಅಂತ. ಎಷ್ಟು ಕಷ್ಟ ಆಗಿದೆ ನಿಮ್ಗೆ, ನಿಮ್ ಜೀವನಕ್ಕೆ? ಕಟ್ಟಿಲ್ಲ ನಾವು. ಅಂದ್ರೆ ಇವಾಗ ಮನೆ ಸಂಸಾರ ಎಲ್ಲ ನೀವು ಇದ್ರ ನಂಬ್ಕೊಂಡೇ ಇದ್ದೀರಾ. ಸೊ ಸಡನ್ ಆಗಿ ತೆಗಿ ಅಂದ ತಕ್ಷಣ ನಿಮ್ಗೆ ಒಂದೇ ಸಲ ಏನ್ ಅನ್ಸ್ಬಿಡುತ್ತೆ ನಿಮ್ಗೆ? ಏನಿಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಅವ್ರ ಹೊಟ್ಟೆ ಮೇಲೆ ಬಿದ್ದೇ ಬೀಳತ್ತೆ. ಎಲ್ಲಾರ ಹೊಟ್ಟೆ ಒಂದೇನೆ, ಅವ್ರದ್ದು ಬೇರೆ ನಮ್ದು ಬೇರೆ. ಏನಿಲ್ಲ ಜೀವನ ಅಣ್ಣ ಏನ ತುಂಬಾ ಕಷ್ಟ ಅಣ್ಣ. ನಾವ್ ಹೆಂಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ, ಮನೇಲಿ ಮಕ್ಳು ಇರ್ತಾರಲ್ಲ. ಅದು ಯಾಕಂದ್ರೆ ನೀವು ಇದನ್ನ ನಂಬ್ಕೊಂಡು ಇವಾಗ ಒಂದು ವ್ಯಾಪಾರ ಮಾಡ್ತಾ ಇದೀರಾ, ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗಿಲ್ಲ ತೆಗಿಬೇಕು, ನೀವು ಮಾಡಂಗೆ ಇಲ್ಲ ಅಂದಾಗ ಸಡನ್ ತೆಗಿಬೋದು. ಏನಿಲ್ಲ, ಸಡನ್ ಹಾಕಿದ್ರೆ ತೆಗಿಬಹುದು. ನಾವು 20 ವರ್ಷದಿಂದ ಆಗಿರೋದು ಒಂದೇ ಸಲ ನಂಬ್ಕೊಂಡಿದ್ದೀರಾ ನೀವು. ಸಡನ್ ಆಗಿ ಎಲ್ಲ ಇದಪ್ಪ ನಮ್ಮ ಹತ್ರ. ಕಾರ್ಡು, BBMP ಕಾರ್ಡೇ ಐತೆ, ಫೋಟೋ ಐತೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ತಗೊಂಡ್ರು. ತಗೊಂಡ್ಬಿಟ್ಟು ಅವರೇ ಜಗತ್ ಫೋಟೋನು ಐತೆ, ಇದು ಐತೆ, ಕಾರ್ಡು ಐತೆ, ಎಲ್ಲ ಅವರೇ ಕೊಟ್ಬಿಟ್ಟು ಅವರೇ ಹೋಗಿದ್ರು. ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿ ಮಾತಾಡಿದ್ರಿ. ಅಂದ್ರೆ ಓಡಾಡಕ್ಕೆ ಜಾಗ ಇಲ್ಲ ಅಂದ್ರೆ ಆಗ್ಬಾರ್ದು. ಹೌದು, ಕಾರೇ ಓಡಾಡ್ಬೋದು ಇಲ್ಲಿ ನೋಡಿ, ಅಷ್ಟೈತೆ ಜಾಗ. ಐತೆ ಜಾಗ ಐತೆ, ಕರೆಕ್ಟ್. ಬಟ್ ಪಬ್ಲಿಕ್ ಓಡಾಡಕ್ಕೋಸ್ಕರ ಇಲ್ಲ ಅಂದ್ರೆ ಪಬ್ಲಿಕ್ ಬರಲ್ಲ. ಹೌದು, ಬರ್ತಾರೆ ಸುಮಾರು ಜನ ನಮ್ಮಂತ ಮಿಡಿಲ್ ಕ್ಲಾಸ್ ಅಥವಾ ಲೋ ಪೀಪಲ್ಸ್ ತಗೊಳ್ಳೋದೇ ಫುಟ್ಪಾತ್ ಮೇಲೆ ಇರೋದು. ಈಗ 15 ನೋಡಿ, ಅದು 230 ರೂಪಾಯಿ 250 ರೂಪಾಯಿ ಎಲ್ಲ ಕೊಟ್ಬಿಟ್ಟು 30 ರೂಪಾಯಿ ಲಾಭ. ಓಕೆ, ಅದನ್ನೇ ನಮ್ಮಂತ ಮಿಡಿಲ್ ಕ್ಲಾಸ್ ಲೋ ಕ್ಲಾಸ್ ನಾವು ತಗೊಳ್ಳೋದೇ ಫುಟ್ಪಾತ್ ಮೇಲೆ. ಸೊ ಫುಟ್ಪಾತ್ ಮೇಲೆ ಇರೋರಿಗೆ ತೆಗೆದ್ಬಿಟ್ರೆ ನಮ್ಮಂತರಿಗೂ ಕಷ್ಟ, ನಿಮ್ಮಂತರಿಗೂ ಕಷ್ಟ. ಅದೇ ಪೀಸು 400-500 ರೂಪಾಯಿ ಇರುತ್ತೆ ಅಂಗಡಿಯಲ್ಲಿ. ಓಹೋ, ಅವ್ರ ಬಾಡಿಗೆ ಎಲ್ಲ ತಂದ್ಬಿಡ್ತಾರೆ. ಸರಣ್ಣ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೇದಾಗ್ಲಿ, ವ್ಯಾಪಾರ ಇನ್ನೂ ಚೆನ್ನಾಗಿ. ಜನಕ್ಕೂ ಓಡಾಡಕ ಅನುಕೂಲ ಮಾಡ್ಕೊಡ್ಬೇಕು, ನಮಗೂ ಅನುಕೂಲ ಮಾಡ್ಕೊಡ್ಬೇಕು. ಒಂದ್ ಮಾಡಿ ಒಂದ್ ಬಿಟ್ರೆ ಎರಡು ಕಷ್ಟನೇ. ಇಬ್ರಿಗೂ ನ್ಯಾಯ ಕೊಡ್ಸ್ಬೇಕು. ಆ ತರ ಏನಾರ ತೀರ್ಮಾನ ತಗೋಬೇಕು. ಇವಾಗ ವ್ಯಾಪಾರ ಹೆಂಗಿದೆ ಅಣ್ಣ? ಇಲ್ಲ, ಡಲ್ಲೇ ಇದೆ, ನಡೀತಾ ಇಲ್ಲ. ಈ ತರ ಸ್ವಲ್ಪ ಚಿಕ್ಕದಾಗಿ ಇಟ್ರೆ ಅಷ್ಟು ವ್ಯಾಪಾರ ಆಗಲ್ಲ. ಎಲ್ಲಾ ವೆರೈಟಿ ಇರ್ಬೇಕು, ನೀಟಾಗಿ ಇಟ್ಕೊಂಡ್ರೆ ಆಗುತ್ತೆ. ಪಬ್ಲಿಕ್ ಅಂತಾನೆ ಒಂದು ಸ್ವಲ್ಪ ಜಾಗ, ನಿಮ್ಗೆ ಸ್ವಲ್ಪ ಜಾಗ ಕೊಡ್ಬೇಕು ಅಂತ ನಿಮ್ಮ ಅನ್ಸಿಕೆ? ಹೌದು, ಇಲ್ಲ ಅಂದ್ರೆ ಬೇರೆ ಜಾಗ ಯಾವ್ದಾರು ಚೆನ್ನಾಗಿರೋ ಪಬ್ಲಿಕ್ ಓಡಾಡೋ ಜಾಗ ನೋಡ್ಕೊಂಡು ಯಾವ್ದಾದ್ರು ರೋಡ್ ಚೆನ್ನಾಗಿರೋದು ಕೊಟ್ಟು ಸ್ವಲ್ಪ ಜನ ಓಡಾಡೋ ತರ ಬೇರೆ ಜಾಗ ಕೊಟ್ಟರು ಪರವಾಗಿಲ್ಲ. ನಿಮ್ಗೆ ಇವಾಗ ಡೈಲಿ ಈ ರೋಡಲ್ಲಿ ಇವಾಗ ಡೈಲಿ ಬಿಡ್ತಾರ ಅಥವಾ ಇವಾಗ ಮಾತ್ರ ಬಿಟ್ಟಿರೋದು? ಈಗ ಹಬ್ಬದ ಟೈಮ್ ಅಂತ ಏನೋ ಬಿಟ್ಟಿರೋದು ಅಷ್ಟೇ, ಡೈಲಿ ಬಿಡ್ತಾ ಇಲ್ಲ, ಹಾಕಕ್ ಬಿಡ್ತಾ ಇಲ್ಲ. ಇವಾಗ ಮಾಮೂಲಿ ನಾವು ಚಿಕ್ಕದಾಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸರ ಹತ್ರ ನಾವು ಸುಮ್ಮನೆ ಸೈಡಲ್ಲಿ ಹಾಕೋತೀವಿ ಅಂತ ಹಾಕೊಂಡಿರೋದು ಅಷ್ಟೇ. ಹಬ್ಬಕ್ಕೆ ಅಂತ ಹಾಕಿದೀವಿ, ಇವತ್ತು ನಾಳೆ ಅಷ್ಟೇ. ಅದಕ್ಕೆ ಸೈಡಲ್ಲಿ ಚಿಕ್ಕದಾಗ ಕಷ್ಟ ಆಗಿದೆಯಲ್ಲ ಅಲ್ವಾ? ಕಷ್ಟ ಆಗಿದೆ, ಹೌದು, ತುಂಬಾ ಕಷ್ಟ ಆಗಿದೆ. ಇವಾಗ ನಾವು ಬಾಡಿಗೆ ಎಲ್ಲ ಇದೇ ನಂಬ್ಕೊಂಡಿದ್ದು, ಇದೇ ಕೆಲಸ ನಮ್ಗೆ. ಸಡನ್ ಆಗಿ ಎತ್ತಿಸ್ಬಿಟ್ರು. ಈಗ ಮನೆ ಬಾಡಿಗೆ ಕಟ್ಟೋದು, ರೇಷನ್ ಎಲ್ಲ ನಮ್ಗೂ ಅದೇ ಕಷ್ಟ. ಅದಕ್ಕೆ ನಾವು ಚಿಕ್ಕದಾಗ ಹಾಕ್ತೀವಿ. ಏನ್ ಮಾಡೋದು? ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಸಂತೋಷ. ಸಂತೋಷವಾಗಿರಿ ಅಣ್ಣ, ನೀವು ವ್ಯಾಪಾರ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ಸ್. ಇಲ್ಲ, ಇವಾಗ ಹಬ್ಬಕ್ಕೆ ಮಾತ್ರ ಬಿಟ್ಟವ್ರೆ, ಹೆಂಗ್ ಅನ್ಸ್ತದೆ ನಿಮ್ಗೆ? ಇನ್ನೊಂದು ಸರ್ ಏನು ಗೊತ್ತಾ, ಇವತ್ತು ಒಂದಿನೇ ಬಿಟ್ಟಿರೋದು, ನಾಳೆ ಒಂದಿನ ಬಿಡ್ತಾರೆ ಅಷ್ಟೇ. ಇನ್ನು ನಾಳೆ ದಿನ ಈಚೆಗೆ ನಮ್ಮ ಗಾಡಿಲೇ ನಿಲ್ಸಕ್ಕೆ ಜಾಗನೇ ಕೊಡಕ್ಕಿಲ್ಲ. ಕಷ್ಟ ಆಗಲ್ವಾ ಜೀವನ? ಇವಾಗ ವ್ಯಾಪಾರ ಬೇರೆ ಎಲ್ಲಿ ಮಾಡ್ತಾರೆ? ಬೇರೆ ಅಂದ್ರೆ ಬೇರೆ ಕಡೆ ಮಾಡ್ಬೇಕು ಸರ್. ಈ ರೋಡಲ್ಲಿ ನಿಮ್ಗೆ ಇವತ್ತೊಂದಿನ, ಇವತ್ತು ನಾಳೆಗೆ ಅಷ್ಟೇ. ಏನ್ ಕಾರಣ ಇರ್ಬೋದು ಅಂತ ತೆಗಿಸ್ತಾ ಇರೋದು? ಇದು ಪೊಲೀಸ್ನವರು ಅವರೇ ಇದು ಮಾಡ್ತಾ ಇರೋದು. BBMP ಅವ್ರು ತೆಗಿಸ್ತಾ ಇರೋದು. ಏನಕ್ಕೆ ತೆಗಿಸ್ತಾ ಇದಾರೆ ಅಂದ್ರೆ ಪಬ್ಲಿಕ್ ಓಡಾಡಕ್ಕೋಸ್ಕರ ತೊಂದರೆ ಆಗುತ್ತೆ ಅಂತ ತೆಗಿಸ್ತಾ ಇದಾರೆ. ಇಲ್ಲ ಸರ್, ಪಬ್ಲಿಕ್ ಏನು ತೊಂದರೆ ಕೊಡ್ತಾ ಇಲ್ಲ ನಾವು. ಓಕೆ, ಈಗ ಇಲ್ಲಿ ನಿಂತ್ಕೊಂಡಿದೀವಿ, ನೀವು ಬಂದ್ರೆ ನಿಮ್ಗೇನೋ ತೊಂದರೆ ಐತಾ? ಏನು ಆಗಿಲ್ಲ, ಅದನ್ನೇ ನಾನು ಕೇಳಿದ್ದಾರೆ. ಇವಾಗ ನಿಮ್ಮ ಪಬ್ಲಿಕ್ ಅಲ್ಲಿ ಇವಾಗ ಮಾಡ್ತಾ ಇದ್ದಾರೆ, ಅವ್ರ ಪಾಟ್ ಪಬ್ಲಿಕ್ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ.
ಸೊ ಇವಾಗ ನಿಮ್ಗೆ ಏನಂದ್ರೆ ಇವಾಗ ನಿಮ್ಮ ವ್ಯಾಪಾರ ನೀವು ಮಾಡ್ಕೊಂತ ಇದ್ದೀರಾ, ಪಬ್ಲಿಕ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಇವಾಗ ತೆಗಿಸ್ತಾ ಇದ್ರಲ್ಲ, ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಾನು ಅದನ್ನ ಕೇಳೋದಷ್ಟೇ ನಿಮ್ಗೆ. ಸರಿ ಸರ್, ನೀವು ಹೇಳೋದು ಕರೆಕ್ಟೇ, ಇಲ್ಲ ಅಂತ ಇಲ್ಲ. ನಾನೇ ಗೊತ್ತಾ, ಅವರು ಎಲ್ಪು ಆದಂಗೆ ನನ್ನ ಒಬ್ಬನೇ ಬಿಡೋಕಿಲ್ಲ. ಅವರು ಎಲ್ಲರೂ ಒಂದೇ ಥರ ಎಲ್ರನ್ನೂ ಎತ್ತಿಸ್ತಾರೆ. ಓಕೆ, ಅದನ್ನೇ ಕೇಳಿದೆ. ಇವಾಗ ವ್ಯಾಪಾರ ಡೈಲಿ ಎಷ್ಟು ಮಾಡ್ತಿದ್ದೀರಾ? ಏನು ಸರ್, ವ್ಯಾಪಾರ ಎಷ್ಟಾಗುತ್ತೆ ನಿಮಗೆ? ನಾವು ವ್ಯಾಪಾರ ಮಾಡೋದು ಲೆಕ್ಕ ಹಾಕಿಲ್ಲ. ಓನರ್ಗೆ ಹೋಗ್ತೀವಿ. ನೀವು ಕೆಲಸ ಮಾಡ್ತಾ ಇರೋದಾ? ಓಕೆ, ಅದೇ ನಿಮ್ಗೆ ಎಷ್ಟು ಸಂಬಳ ಬರೋದು? ಸಂಬಳ 500 ರೂಪಾಯಿ ಕೊಡ್ತಾರೆ. ಪರವಾಗಿಲ್ವಾ? ಜೀವನ ಸಾಕ್ತದ 500 ರೂಪಾಯಿ? ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್, ಚೆನ್ನಾಗಿ ಮಾತಾಡಿದ್ರಿ.